ಡಾಕ್ಟರ್ ರಾಧಾಕೃಷ್ಣ ರಿಟೈರ್ಡ್ ಲೈಬ್ರರಿಯನ್ ಬೆಂಗಳೂರು ಸಿಟಿ ಬೆಂಗಳೂರು, ಆಮೇಲೆ ಹಾಗೆ ಯೂನಿವರ್ಸಿಟಿ ಲೈಬ್ರರಿಯನ್ ಅಸೋಸಿಯೇಷನ್ ಪ್ರೆಸಿಡೆಂಟು, ಹಾಗೆ ಡಾಕ್ಟರ್ SP ಶೇಖರ್ ಅಂತ ನಮ್ಮ ಕರ್ನಾಟಕ ರಾಜ್ಯ ಗ್ರಂಥಾಲಯ ಸಂಘದ ಕಾರ್ಯದರ್ಶಿ ಹಾಗೂ ಇಸ್ ವರ್ಕಿಂಗ್ ಇನ್ ಜೈನ್ ಯೂನಿವರ್ಸಿಟಿ ಬಸವನಗುಡಿ ಆಸ್ ಎ ಚೀಫ್ ಲೈಬ್ರರಿಯನ್ ಅಂತ. ಕರೆದ ಉದ್ದೇಶ 13ನೇ ತಾರೀಕು ಆದಂಥ ಒಂದು ಘಟನೆ ಸೇಡಂ ತಾಲೂಕಿನ ಗುಲ್ಬರ್ಗ ಜಿಲ್ಲೆಯ ಮಾಲ್ಕೇಡ್ ಅಂತ ಊರು, ಅಲ್ಲೇ ಭಾಗ್ಯವತಿ ಅಕ್ಕಿಮಠ್ ಅಂತ ಹೇಳಿ ಲೈಬ್ರರಿಯನ್ ಅವರು ಗ್ರಾಮ ಪಂಚಾಯಿತಿ ಲೈಬ್ರರಿ ಬಗ್ಗೆ ನಮ್ಮ ರಾಜೇಂದ್ರ ಕುಮಾರ್ ಆಮೇಲೆ ಹೇಳ್ತಾರಲ್ಲ. ಸೊ ನಾನು ಈಗ ಮೊದಲನೇದಾಗಿ ಆ ಒಂದು ಭಾಗ್ಯವತಿಯವರು ಯಾಕೆ ಸುಸೈಡ್ ಮಾಡಿಕೊಂಡ್ರು, ಲೈಬ್ರರಿಯಲ್ಲಿ ಸುಸೈಡ್ ಮಾಡ್ಕೊಂಡಿದ್ದಾರೆ. 3 ತಿಂಗಳಿಂದ ಅವರಿಗೆ ಯಾವುದೇ ಸಂಬಳವನ್ನು ಕೊಟ್ಟಿಲ್ಲ. ಬರೀ ಸಂಬಳದ ಒಂದಾದ್ರೆ ಇಡೀ ವರ್ಷ ಅಲ್ಲಿ ದಿನಪತ್ರಿಕೆ ಬೇರೆ ಬೇರೆ ಜರ್ನಲ್ಸ್ ಏನೇನು ಮ್ಯಾಗಝಿನ್ಸ್ ಎಲ್ಲ ಬರ್ತಿದ್ವು, ಅದು ಕೂಡ ಸರ್ಕಾರದಿಂದ ಯಾವ ದುಡ್ಡು ಬರ್ತಾ ಇರಲಿಲ್ಲಂತೆ. ಅವರೇ ತಮ್ಮ ದುಡ್ಡು ಹಾಕಿಬಿಟ್ಟು, ಯಾಕಂದ್ರೆ ಇಲ್ಲಾಂದ್ರೆ ಹಳ್ಳಿಯಲ್ಲಿ ಜನ ಗಲಾಟೆ ಮಾಡ್ತಾರೆ ತಿಳ್ಕೊಂಡು ಅವರೇ ದುಡ್ಡು ಹಾಕಿಬಿಟ್ಟು ಅಲ್ಲಿ ಪೇಪರ್ಸ್ಗಳನ್ನ ದಿನಪತ್ರಿಕೆಗಳು ಕಳಿಸೋದು ಈ ಥರ ಎಲ್ಲ ಮಾಡಿ ಕೊನೆಗೆ ಫ್ಯಾಮಿಲಿಯಿಂದ ತುಂಬಾ ತೊಂದರೆ ಆಗಿ ಮಗಳು ಬೇರೆ PUC ಓದ್ತಾ ಇದ್ದಾರೆ, 3 ತಿಂಗಳ ಸಂಬಳ ಇಲ್ಲ. ಜೊತೆಗೆ ಅಲ್ಲಿರ್ತಕ್ಕಂಥ ಮೇಲಾಧಿಕಾರಿಗಳು PDO ಇರ್ಬೋದು, ಅಲ್ಲಿ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿರ್ಬೋದು, ಸಾಕಷ್ಟು ಅವ್ರಿಗೆ ಟಾರ್ಚರ್ ಕೊಟ್ಟಿದ್ದಾರಂತೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲರೂ ಸೇರಿ ಇದು ಯಾವಾಗ ವಿಷಯ ನಮಗೆ ಗೊತ್ತಾಯ್ತು ಅಂದ್ರೆ, ಅವರು ಡೆತ್ ಆದ ತಕ್ಷಣ ನಾವು ಒಂದು ಗೂಗಲ್ ಮೀಟ್ ಮಾಡಿದ್ವಿ. ಆ ಗೂಗಲ್ ಮೀಟ್ ಅಲ್ಲಿ ಸುಮಾರು ಗ್ರಾಮ ಪಂಚಾಯತ್ ಲೈಬ್ರರಿಯನ್ಸ್ ಎಲ್ಲ ಭಾಗವಹಿಸಿ ಅವರವ್ರ ಅನಿಸಿಕೆ ಅಂತ ಹೇಳಿದ್ರು. ಕೆಲವೊಂದು ಕಡೆ ವರ್ಷಕ್ಕೆ ಒಂದ್ಸಲ ಸಂಬಳ ಆಗತ್ತಂತೆ. ಸೊ ಅವ್ರಿಗೆ ಸಂಬಳ ಬರೋದೇ 12,000 ಪ್ಲಸ್ ಒಂದು 6,200 ಎಲ್ಲ ಸೇರಿ ಒಂದು 18,000 ಚಿಲ್ಲರೆ ಸಂಬಳ ಬರುತ್ತೆ. ಅದನ್ನೇ 3 ತಿಂಗಳ 6 ತಿಂಗಳ ಕೊಟ್ಟು ಪೇಪರ್ ಪರ್ಚೇಸ್ ಮಾಡೋಕ್ಕೂ ದುಡ್ಡು ಕೊಡಲ್ಲ. ಇದೆಲ್ಲ ಆಗಿದ್ದು ಈಗ ನಮ್ಮ ರೂರಲ್ ಡೆವಲಪ್ಮೆಂಟ್ ಮೊದಲು ಪಬ್ಲಿಕ್ ಲೈಬ್ರರಿ ಇತ್ತಿದ್ದು, ಆಮೇಲೆ ಅದು ಆ ಕಡೆಯಿಂದ ಶಿಫ್ಟ್ ಆಗಿ ಇವೆಲ್ಲವೂ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಇವಾಗ. ಸೊ ಇದಕ್ಕೆ ಮುಖಾಂತರ ನಾವು ಮುಂದಿನ ದಿನಗಳಲ್ಲಿ ಈಗ ಇಮಿಡಿಯೇಟ್ ಸೋಮವಾರದಿಂದ ಪ್ರತಿ ಜಿಲ್ಲೆಯಲ್ಲಿ ಕೂಡ ನಾವು ಇದನ್ನೊಂದು ಧರಣಿ ಸತ್ಯಾಗ್ರಹ ಮಾಡಬೇಕೆಂದು ವಿಚಾರ ಮಾಡಿದ್ದೀವಿ. ಪ್ರತಿ ಜಿಲ್ಲೆಯಲ್ಲಿ ಈ ತರ ಗ್ರಂಥಪಾಲಕರ ಸಮಸ್ಯೆ ಆದಾಗ ಈ ಗ್ರಾಮೀಣ ಗ್ರಂಥಾಲಯದ ಗ್ರಂಥಪಾಲಕರಿಗೆ ಹೆಚ್ಚಿನ ಮಾಹಿತಿಯನ್ನು ನಾನು ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಒಂದು 2 ನಿಮಿಷ ಮಾತಾಡಿ ಅಂತ. 6,000 ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳಿದೆ. 2019ರವರೆಗೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು, 2019ರಲ್ಲಿ ಇದನ್ನ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಹಸ್ತಾಂತರಿಸಲಾಗಿದೆ. ಈಗ ಗ್ರಾಮ ಪಂಚಾಯಿತಿ ಮೇಲ್ವಿಚಾರಕರು ಲೈಬ್ರರಿಯನ್ಸ್ ಅಂತ ಏನಿದ್ದಾರೆ ಅವ್ರಿಗೆ ಒಟ್ಟು 18,000 ಚಿಲ್ಲರೆ ಅವ್ರಿಗೆ ಸಂಬಳ ಬರ್ತಾ ಇದೆ. ಅದರಲ್ಲಿ 12,000 ಸರ್ಕಾರ ಕೊಡ್ತಾ ಇದೆ. ಅಂದರೆ RDPR ಇಲಾಖೆಯವರು 12,000 ರಿಲೀಸ್ ಮಾಡ್ತಾ ಇದ್ದಾರೆ. ಇನ್ನು 6,000 ಚಿಲ್ಲರೆ ಏನಿದೆ DA ಏನಿದೆ ಅದನ್ನ ಗ್ರಾಮ ಪಂಚಾಯತ್ನಲ್ಲಿ ವಸೂಲಾಗುವಂತ ಗ್ರಂಥಾಲಯ ಕರದಿಂದ ಪಾವತಿಸಿ ಮಾಡಬೇಕು ಅಂತ ಸರ್ಕಾರ ಆದೇಶ ಮಾಡಿದೆ. ಇದರಲ್ಲಿ ಸರ್ಕಾರ ಕೊಡ್ತಾ ಇರುವಂತ 12,000 ಏನಿದೆ ಅದು 3 ತಿಂಗಳಿಗೆ ಒಂದ್ಸರಿ ಗ್ರಾಂಟ್ಸ್ ರಿಲೀಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರತಿ ತಿಂಗಳು ಅವ್ರಿಗೆ ಸಂಬಳ ಸಿಗ್ತಾಗ ತೊಂದರೆ ಆಗ್ತಾ ಇದೆ. ಇನ್ನು 6,000 ಚಿಲ್ಲರೆ ಗ್ರಾಮ ಪಂಚಾಯತಿಗೆ ಏನು ಕೊಡಬೇಕಾಗಿತ್ತು ಅದು ಸರಿಯಾಗಿ ಕೊಡ್ತಾ ಇಲ್ಲ. ಅದನ್ನ ಬೇರೆ ಬೇರೆ ಕಾರಣಗಳಿಗೆ ಉಪಯೋಗಿಸ್ಕೊತಾ ಇದ್ದಾರೆ, ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗಿಸ್ಕೊತಾ ಇದ್ದಾರೆ. ಹಾಗಾಗಿ ಇವರು ಕೊಡಬೇಕಾದಂತ ಪೂರ್ತಿ ಸಂಬಳ 18,000 ಚಿಲ್ಲರೆ ಏನಿದೆ ಅಷ್ಟನ್ನು ಅವ್ರಿಗೆ ಪಾವತಿ ಆಗ್ತಾ ಇದೆ. ಇನ್ನು 2ನೇದಾಗಿ ಅವರೆಲ್ಲ ಸ್ಥಳೀಯರು, ಅಲ್ಲೇ ಹುಟ್ಟಿ ಬೆಳೆದಂತ ಅಭ್ಯರ್ಥಿಗಳವರೆಲ್ಲ ಗ್ರಂಥಪಾಲಕರು, ಸಾರ್ವಜನಿಕರ ಪರಿಚಯ ಎಲ್ಲ ಇರುತ್ತೆ. ಜನರಿಗೆ ತೊಂದರೆ ಆಗಬಾರ್ದು, ತಮ್ಮೂರಿನವ್ರು ತೊಂದರೆ ಆಗಬಾರ್ದು ಅಂತ ನ್ಯೂಸ್ ಪೇಪರು ಮ್ಯಾಗಝೈನ್ ಅವರು ಪ್ರತಿ ತಿಂಗಳು ತರಿಸ್ತಾ ಇದ್ದಾರೆ. ಆದರೆ ಆ ಬಿಲ್ಲನ್ನ ಪೇ ಮಾಡೋರು ಪಂಚಾಯಿತಿಯವರು ಏನು ಮಾಡ್ತಾ ಇದ್ದಾರೆ, ವರ್ಷಕ್ಕೊಂದ್ಸರಿ ಬಿಲ್ಲನ್ನ ಪೇ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳು ಅಥವಾ 2 ತಿಂಗಳು ಒಂದ್ಸರಿನೂ ಕೊಡ್ತಾ ಇಲ್ಲ, ವರ್ಷಕ್ಕೊಂದ್ಸರಿ ಕೊಡ್ತಾ ಇದ್ದಾರೆ. ಪಾಪ ಈ ಗ್ರಂಥಪಾಲಕರು ತಮ್ಮ ಓದುಗರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ತಮ್ಮ ಕೈಯಿಂದ ದುಡ್ಡು ಹಾಕೊಂಡು ಪ್ರತಿ ತಿಂಗಳು ದಿನಪತ್ರಿಕೆ ಮತ್ತೆ ಮ್ಯಾಗಝೈನ್ಗಳನ್ನ ತರಿಸ್ತಾ ಇದ್ದಾರೆ. ಇದು ಕೂಡ ಒಂದು ಒತ್ತಡದ ಕೆಲಸ ಆಗಿದೆ. ಇದರ ಜೊತೆಗೆ ಗ್ರಾಮ ಪಂಚಾಯಿತಿಯವರು ಇವರನ್ನು ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗಿಸ್ಕೊತಾ ಇದ್ದಾರೆ. ಬಿಲ್ ಕಲೆಕ್ಟ್ ಮಾಡೋದಾಗಲಿ, ಮತ್ತೊಂದು ಗ್ರಾಮ ಪಂಚಾಯಿತಿ ಯಾವುದು ರಿಜಿಸ್ಟರ್ ಬರೆಯೋದಾಗಲಿ, ಪುಸ್ತಕ ಇನ್ನೊಂದು ಬೇರೆ ಬೇರೆ ಕೆಲಸಗಳು ಕೂಡ ಮಾಡೋದ್ರಿಂದ ಇವ್ರ ಮೇಲೆ ಒತ್ತಡ ತುಂಬಾ ಆಗಿದೆ. ಅದರಲ್ಲಿ ಭಾಗ್ಯವತಿ ಅಂತ ಗ್ರಂಥಪಾಲಕಿ ಏನು ಮಾಲ್ಕೇಡಲ್ಲಿ ಕೆಲಸ ಮಾಡ್ತಾ ಇದ್ರು, ಅವರಿಗೆ ಸಾಕಷ್ಟು ತೊಂದರೆಗಳಿತ್ತು. 3 ತಿಂಗಳಿಂದ ಸಂಬಳ ಬಂದಿರಲಿಲ್ಲ, ಅವ್ರ ಮಕ್ಕಳು ಫೀಸ್ ಕಟ್ಟಬೇಕಾಗಿತ್ತು. ಎಲ್ಲ ಒತ್ತಡವನ್ನು ತಾಳಲಾರದೆ
ಅವರು ಗ್ರಂಥಾಲಯದಲ್ಲೇ ಫ್ಯಾನಿಗೆ ನೇಣು ಹಾಕೊಂಡು ಅವರು ಜೀವ ಬಿಟ್ಟಿದ್ದಾರೆ. ಇದು ನಿಜವಾಗ್ಲೂ ಶೋಚನೀಯ ಸಂಗತಿ. ಇದೇ ಒಂದು ದೊಡ್ಡ ಇಲಾಖೆಯಾಗಿದ್ದರೆ ಅಥವಾ ದೊಡ್ಡ ಅಧಿಕಾರಿ ಆಗಿದ್ದರೆ, ಹಿಂದೆ DYSP ಮರ್ಕೆರದಲ್ಲಾದಾಗ ಇವೆಲ್ಲ ನೀವು ನೋಡಿದ್ದೀರಾ, ಸಾಕಷ್ಟು ಒತ್ತಡ ಬರ್ತಿತ್ತು ಸರ್ಕಾರದ ಮೇಲೆ. ಆದರೆ ಗ್ರಂಥಾಲಯ ಇಲಾಖೆ ಬಹಳ ಒಂಥರ ನೆಗ್ಲೆಕ್ಟೆಡ್ ಇಲಾಖೆ ಆಗಿರೋದ್ರಿಂದ, ಅದರಲ್ಲೂ ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳು ಕೂಡ ನೆಗ್ಲೆಕ್ಟ್ ಸ್ಥಿತಿಯಲ್ಲಿರೋದ್ರಿಂದ ಅದು ಅಷ್ಟಾಗಿ ಬೆಳಕಿಗೆ ಬರ್ತಾ ಇಲ್ಲ. ಸರ್ಕಾರ ಕೂಡ ಅಷ್ಟಾಗಿ ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ. ಹಾಗೆ ನಿಮ್ಮ ಮೂಲಕ ನಾನು ಕೋರೋದೇನು ಅಂತಂದ್ರೆ, ದಯವಿಟ್ಟು ಸರ್ಕಾರದ ಗಮನಕ್ಕೆ ಬರುವ ರೀತಿಯಲ್ಲಿ ತಾವು ಇದಕ್ಕೆ ಸಾಕಷ್ಟು ಮಾಹಿತಿನ ಮಹತ್ವವನ್ನು ಕೊಟ್ಟು ಈ ಮಾಹಿತಿಯನ್ನು ತಲುಪಿಸಬೇಕಾಗಿ ನಾನು ತಮ್ಮಲ್ಲಿ ಕೋರ್ತಾ ಇದ್ದೇನೆ. ಈಗಾಗಲೇ ಗ್ರಾಮ ಪಂಚಾಯತಿ ಗ್ರಂಥಾಲಯಗಳ ಮೇಲ್ವಿಚಾರಕರ ಅಥವಾ ಗ್ರಂಥಪಾಲಕರ ಸಮಸ್ಯೆಗಳ ಬಗ್ಗೆ ಈಗ ಕಾಡದೇವ ಭಟ್ ಸರ್ ಆಗಲಿ, ರಾಜೇಂದ್ರ ಕುಮಾರ್ ಸರ್ ಆಗಲಿ ಹೇಳಿದ್ದಾರೆ. ಇದು ಒಂದೇ ಭಾಗ ಅಲ್ಲ, ಎಲ್ಲ ಭಾಗಗಳಲ್ಲೂ ಕೂಡ ಗ್ರಂಥಾಲಯ ಕೆಲಸ ಮಾಡ್ತಾ ಇರುವಂಥ ಎಲ್ಲ ಸಿಬ್ಬಂದಿಗಳಿಗೂ ಸಮಸ್ಯೆಗಳು ಎದುರಾಗ್ತಾ ಇದೆ. ಇವತ್ತು ಗ್ರಾಮ ಪಂಚಾಯತ್ ಲೈಬ್ರರಿಯವರು ಸೂಸೈಡ್ ಮಾಡ್ಕೊಂಡಿರ್ಬೋದು, ನಾಳೆ ಕಾಲೇಜ್ ಲೈಬ್ರರಿಗಳು ಸೂಸೈಡ್ ಮಾಡ್ಕೊಂಡಿರ್ಬೋದು. ಯಾಕೆ ಅಂತಂದರೆ, ಕಳೆದ 10 ವರ್ಷಗಳಿಂದ ಕಾಲೇಜ್ ಲೈಬ್ರರಿಯನ್ಗಳನ್ನ ಫಿಲಪ್ಪೇ ಮಾಡಿಲ್ಲ. ಒಂದೊಂದು ಲೈಬ್ರರಿನ 2-3 ಲೈಬ್ರರಿನ ಒಬ್ಬ ಲೈಬ್ರರಿಯನ್ ನೋಡಬೇಕು, 30 ಕಿಲೋಮೀಟರ್, 3 ದಿನ ಒಂದು ಲೈಬ್ರರಿ 30 ಕಿಲೋಮೀಟರ್ ಆದಮೇಲೆ ಇನ್ನೊಂದು ಲೈಬ್ರರಿ ನೋಡುವಂಥ ಪರಿಸ್ಥಿತಿಗಳನ್ನ ನಿರ್ಮಾಣ ಮಾಡಿದ್ದಾರೆ. ಸರ್ಕಾರದಿಂದ ಪ್ರೊಫೆಸರ್ ಪೋಸ್ಟ್ಗಳನ್ನ ಅಂದರೆ ಲೆಕ್ಚರರ್ ಪೋಸ್ಟ್ಗಳನ್ನ ಫಿಲಪ್ ಮಾಡಿದ್ರು ಕೂಡ ಲೈಬ್ರರಿ ಪೋಸ್ಟ್ಗಳನ್ನ ಫಿಲಪ್ ಮಾಡಿಲ್ಲ. ಇವತ್ತಿನವರೆಗೂ ಕಳೆದ 10 ವರ್ಷಗಳಿಂದ ಗ್ರಂಥಾಲಯ ವಿಜ್ಞಾನದಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಒಂದು ಕಡೆಯೂ ಸರ್ಕಾರಿ ನೌಕರಿಯಲ್ಲಿ ಜಮಾ ಆಗ್ತಾ ಇಲ್ಲ. ಇನ್ನು ಪ್ರೈವೇಟ್ ಕಾಲೇಜ್ಗಳಿಗೆ ಹೋದರೆ 5,000, 10,000, 15,000 ಸಂಬಳ ಕೊಡ್ತಾರೆ, ಅವ್ರು ಜೀವನ ಮಾಡೋಕ್ಕಾಗ್ತಾ ಇಲ್ಲ. ಒಬ್ಬೊಬ್ಬರಾಗಲೇ 30, 35 ವರ್ಷ, 40 ವರ್ಷ ಆದರೂ ಮದುವೆ ಆಗಲಾರ್ದೆ ಸಾಯ್ತಾ ಇದ್ದಾರೆ. ಈ ಎಲ್ಲ ಸಮಸ್ಯೆಗಳನ್ನು ನಾವು ಸರ್ಕಾರದ ಗಮನಕ್ಕೆ ತರಬೇಕು ಅನ್ನೋ ಕಾರಣದಿಂದ ಇವತ್ತು ನಾವು ಬಿಗಿನಿಂಗ್ ಮಾಡ್ತಾ ಇದ್ದೀವಿ. ಕಾಡದೇವ ಭಟ್ ಸರ್ ಹೇಳ್ದಂಗೆ ಇದು ಒಟ್ಟಾರೆಯಾಗಿ ಒಂದು ಮೂಮೆಂಟ್ ಆಗಿ ಪರಿವರ್ತನೆ ಆಗಬೇಕು. ಅದರಿಂದ ಎಲ್ಲ ಗ್ರಂಥಪಾಲಕರುಗಳು ಒಳ್ಳೆ ಆಗಬೇಕು. ಗ್ರಂಥಪಾಲಕರು ಅಂದರೆ ಇದು ವಿದ್ಯಾರ್ಜನೆ ಮಾಡುವವರ ಸೇವಕರು. ನಾವು ಅವ್ರಿಗೆಲ್ಲರೂ ವಿದ್ಯಾರ್ಜನೆ ಮಾಡುವವರಿಗೆ ಶಿಕ್ಷಣ, ವಿದ್ಯಾಗೆ ಬೇಕಾದಂಥ ಎಲ್ಲ ಪರಿಕರಗಳನ್ನು ನಾವು ಒದಗಿಸಬೇಕಾದಂಥವ್ರಾಗಿರೋದ್ರಿಂದ ನಾವು ಎಲ್ಲರೂ ಸೇವೆ ಮಾಡಬೇಕಾದವರು. ನಮ್ಮನ್ನೇ ಸುಖವಾಗಿಡಲಾರ್ದೆ, ನಮ್ಮನ್ನೇ ಸರಿಯಾಗಿ ನಡೆಸ್ಕೊಳ್ಳಾರ್ದೆ ಇರುವಂಥ ಸರ್ಕಾರದಲ್ಲಿ ಒಳ್ಳೆ ಪೋಸ್ಟ್ಗಳನ್ನ ಯೂನಿವರ್ಸಿಟಿ ಲೈಬ್ರರಿ ಅಂತ ಗಮನಿಸಿ ತರ್ತೀನಿ. ಕರ್ನಾಟಕ ರಾಜ್ಯದಲ್ಲಿ 38 ವಿಶ್ವವಿದ್ಯಾಲಯಗಳಿದ್ದಾವೆ, ಒಬ್ಬನೂ ಕಂಪ್ಲೀಟ್ ಫುಲ್ ಫ್ಲೆಜ್ ಲೈಬ್ರರಿ ಇಲ್ಲ. ಕರ್ನಾಟಕ ಯೂನಿವರ್ಸಿಟಿನಲ್ಲಿ 18 ಅಸಿಸ್ಟೆಂಟ್ ಲೈಬ್ರರಿಗಳಿದ್ರು, ಇವತ್ತು ಒಬ್ಬರೂ ಇಲ್ಲ. 4 ಡೆಪ್ಟಿ ಲೈಬ್ರರಿಗಳಿದ್ರು, ಒಬ್ಬರೂ ಇಲ್ಲ. ಗುಲ್ಬರ್ಗಾ ಯೂನಿವರ್ಸಿಟಿನಲ್ಲಿ ಪೂರ್ತಿ ಎಲ್ಲ ಖಾಲಿ. ಎಲ್ಲರೂ ಇದು ಯಾವುದು ಇದರ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದಾರೆ, ಟೆಂಪ್ರರಿ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದಾರೆ ಬ್ಯಾಕ್. ಆದ್ದರಿಂದ ಕಾಂಟ್ರಾಕ್ಟ್ ಅಪಾಯಿಂಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನೂ